ಇವತ್ತು ಒಂದು ಅನಿವಾರ್ಯ ಕಾರಣದಿಂದ ನಾವು ಇಲ್ಲೊಂದು ಬೋಳ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಹೇಳಿದರೆ ಸುಬೋಧ್ ರಾವ್ ಅವರು ಹೇಳಿದಾಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯನ್ನು ನಾವು ವಿರೋಧ ಮಾಡ್ತೇವೆ, ಸಿಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತು ಗ್ರಾಮ ಸಭೆಯಲ್ಲಿ ಬಂತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಜನಪ್ರತಿನಿಧಿ ಆಗ್ಬೋದು. ಜನರು ಆಯ್ಕೆ ಮಾಡಿ ಕಳಿಸಿದಾಗ ಯಾವುದೇ ಸರ್ಕಾರ ಬಂದಾಗಲೂ ಆ ಸರ್ಕಾರದ ಯೋಜನೆಯನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡುವಂಥದ್ದು ಜನಪ್ರತಿನಿಧಿಗಳ ಕೆಲಸ. ಆದರೆ ಇಲ್ಲಿ ಬಹಳ ಒಂದು ಆಶ್ಚರ್ಯ ಆಯಿತು. ಇಂಥ ಒಂದು ಮಹತ್ತರವಾದ ಯೋಜನೆ, ಪಂಚ ಗ್ಯಾರಂಟಿ ಯೋಜನೆ ಅಂತ ಹೇಳಿದರೆ ನಮ್ಮ ರಾಜ್ಯದಲ್ಲಿ ಅಲ್ಲ, ನಮ್ಮ ದೇಶದಲ್ಲಿ ಅಲ್ಲ, ವಿಶ್ವದಲ್ಲಿಯೇ ಇದರ ಬಗ್ಗೆ ಪ್ರಶಂಸೆಯನ್ನು ಮಾತಾಡ್ತಾರೆ. ಈ ಯೋಜನೆಯನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ ನಂತರ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರನೇ ಅನುಷ್ಠಾನ ಮಾಡಿ ಅಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬೋಳ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಲ್ಲಿ ಮಾತಾಡುವಂಥ ವಿಚಾರ ಏನು, ಗ್ರಾಮದ ಬಗ್ಗೆ ಚರ್ಚೆ ಆಗುವಂಥದ್ದನ್ನು ಗ್ರಾಮ ಸಭೆಯಲ್ಲಿ ಮಾತಾಡುವಂಥದ್ದು. ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ ಜನರ ಕೆಲಸವನ್ನು ಮಾಡುವಂಥದ್ದು. ಸರ್ಕಾರ ತಂದಂಥ ಯೋಜನೆಯನ್ನು ನಾವು ಅನುಷ್ಠಾನ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಇದು ನಿಮ್ಮಿಂದ ಸಾಧ್ಯನಾ? ಈ ಬಡವರು ಇಲ್ಲಿ ತಾಯಂದರು ಎಲ್ಲ ನಿಂತಿದ್ದಾರೆ, ಅವರ ಕಷ್ಟ ನಿಮಗೆ ಗೊತ್ತಿದೆಯಾ? ಎಷ್ಟೋ ಜನರ ಹತ್ರ ದುಡ್ಡು ಇರ್ಬೋದು, ನಿಮ್ಮ ಹತ್ರ ಎಲ್ಲ ಎಷ್ಟೆಷ್ಟೋ ದುಡ್ಡು ಇರ್ಬೋದು. ಕೆಲವರ ಹತ್ರ ನೀವು ಹಳ್ಳಿಗಳಿಗೆ ಹೋಗಿ ನೋಡಿ, ಒಳಗೆ ಹೋಗಿ ನೋಡಿ, ಎಷ್ಟೋ ಪಾಪದವರು 1-2 ರೂಪಾಯಿಯಲ್ಲಿ ಅವರು ಸಾಮಾನು ತರುವುದಿರುವುದು, ಅಕ್ಕಿ ತರುವುದಿರುವುದು ಇರ್ಬೋದು, ಅಲ್ಲದೆ ಕರೆಂಟ್ ಫ್ರೀ ಇರ್ಬೋದು. ಕರೆಂಟ್ ಬಿಲ್ ಕಟ್ಟುವಾಗ, ತಿಂಗಳಿಗೆ ಬಿಲ್ ಕಟ್ಟುವಾಗ ತುಂಬಾ ಜನ ಬಿಲ್ ಕಟ್ಟಲಿಕ್ಕೆ ಆಗದೆ ಎಷ್ಟೋ ತೊಂದರೆಯಲ್ಲಿದ್ದಾರೆ. ಆದರೆ ಫೀಸ್ ಎಲ್ಲ ತಗೊಂಡು ಹೋಗ್ತಾರೆ. ಅವರ ತೊಂದರೆ, ಅವರ ಕಷ್ಟ, ಅವರ ಶಾಪ ನಿಮಗೆ ಸಿಗ್ತದೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಯೋಜನೆಯನ್ನು ತಂದು ಪ್ರತಿ ಗ್ರಾಮದಲ್ಲೂ ಹೋಗಿ ಅನುಷ್ಠಾನ ಸಮಿತಿಯವರು ನೀವು ಇದನ್ನು ಅನುಷ್ಠಾನ ಮಾಡಬೇಕು. ಯಾರಿಗಾದರೂ ಸಿಗದೇ ಇದ್ದಾಗ ಇದನ್ನು ನೀವು ಗ್ರಾಮಗಳಿಗೆ ಹೋಗಿ ಅನುಷ್ಠಾನ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದಾಗ ನೀವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂಥ ಮಾತು ಸರಿಯಾ? ಅದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರು ಅದನ್ನು ವಿರೋಧ ಮಾಡಿದ್ದಾರೆ. ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಯಾರು? ನೀವೇ ಗ್ರಾಮ ಪಂಚಾಯತ್ನ ಸದಸ್ಯರುಗಳು. ನೀವು ಅನುಷ್ಠಾನ ಮಾಡುವವರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಇದು ಸರಿಯಾ? ನಮ್ಮ ಸರ್ಕಾರ ಏನು ಚುನಾವಣೆ ಪೂರ್ವದಲ್ಲಿ ಏನು ಯೋಜನೆಗಳನ್ನು ಕೊಟ್ಟಿತ್ತು, ಈ ಭರವಸೆಗಳನ್ನು ಇವತ್ತು ಈಡೇರಿಸ್ತಾ ಇದೆ. ನಿಮ್ಮ ಸರ್ಕಾರ 20 ವರ್ಷದ ಹಿಂದೆ ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ಟಿದ್ರಾ? ಇಲ್ಲಿವರೆಗೆ 15 ಲಕ್ಷ ಕೇಳ್ತೇನೆ, ಕೊಡ್ತೇವೆ ನಾವು ಅಂತೇಳಿ ನೀವೇ ಮನೆ ಮನೆಗೆ ಹೇಳಿದ್ರು, ಕೊಟ್ಟಿದ್ದಾರಾ? ನಾವು ಪ್ರತಿ ಗ್ರಾಮದಲ್ಲಿ ಹೋಗಿ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ದೇವೆ, ನೋಡಿ ಚೆಕ್ ಕೊಟ್ಟಿದ್ದೇವೆ, ನಿಮ್ಗೆ 2,000 ರೂಪಾಯಿ ಅನ್ನಭಾಗ್ಯ, ಕರೆಂಟ್ ಫ್ರೀ ಎಲ್ಲವನ್ನು ಕೊಡ್ತೇವೆ ಅಂತೇಳಿ. ಆದ್ರೆ ಅದನ್ನು ಎಲ್ಲವನ್ನು ಅನುಷ್ಠಾನ ಮಾಡ್ತಾ ಇದೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಈ ಗ್ರಾಮ ಪಂಚಾಯತ್ನ ಸದಸ್ಯರು ಒಂದು ಕೆಲಸ ಮಾಡಿ, ನಮ್ಮ ಸುಬೋಧ್ ರಾವ್ ಅವರು ಹೇಳಿದಾಗೆ ನೀವು ಇರ್ಬೋದು, ನಿಮ್ಮ ಬಿಜೆಪಿಯವರು ಇದನ್ನು ತಿರಸ್ಕಾರ ಮಾಡ್ಬೋದು, ನೀವು ಮಾಡಿ ತಿರಸ್ಕಾರ. ಆದ್ರೆ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಯಾವತ್ತೂ ಮಾಡಬೇಡಿ. ನೀವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು, ಜವಾಬ್ದಾರಿಯ ಸದಸ್ಯರಾಗಿದ್ದು ಈ ಮಾತನ್ನು ಗ್ರಾಮ ಸಭೆಯಲ್ಲಿ ಆಡ್ತಿರಲ್ಲ ನೀವು, ಇದು ಸರಿಯಾ? ನಾಚಿಕೆ ಆಗಬೇಕು ನಿಮಗೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ತಾಯಿ ಅಂದರು ತುಂಬಾ ಜನ ಈ ಮಳೆಯಲ್ಲಿ ಇದ್ದಾರೆ, ಇವರ ಶಾಪ ನಿಮ್ಗೆ ತಟ್ಟದೆ ಕುತ್ಕೊಳ್ಳೋದಿಲ್ಲ. ನೋಡಿ ನೋಡಿ, ಅವರಲ್ಲಿ ಸಿಗುವಂತ ಈ ಯೋಜನೆಗಳನ್ನು ನೀವು ಸಿಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಹೆದರಬೇಡಿ ಅಮ್ಮ, ಅದು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಅನುಷ್ಠಾನ ಸಮಿತಿಯವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಿಗುವ ಹಾಗೆ ನಾವು ನೋಡ್ಕೊಳ್ತೇವೆ. ಮತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವರು ಕೊಟ್ಟಂತ ಯೋಜನೆ ನಮಗೂ ಖುಷಿ ಇದೆ. ಯಾಕಂತ ಹೇಳಿದ್ರೆ ಬಡವರ ಕಣ್ಣೀರು ಒರೆಸುವಂತ ಯೋಜನೆ ಇದು. ಇದು ಸುಮ್ಮನೆ ನಾವು ಚುನಾವಣೆಗೋಸ್ಕರ ಹೇಳಿದಂಥದ್ದಲ್ಲ. ಈಗ ಹೇಳಿದ್ರು ಸರ್ಕಾರ ಅದರಲ್ಲಿ ಲಾಸ್ ಆಗ್ತದೆ, ನಾವು ಅವ್ರಿಗೆ ಕೊಟ್ರಿ ಅಂತ ಹೇಳ್ತಿದ್ರು. ಎಲ್ಲಿ ಹೋಯ್ತು? ಇಷ್ಟು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಗ್ರಾಮ ಪಂಚಾಯತ್ನವರು ಮುಂದಿನ ಒಂದು ಚುನಾವಣೆಯಲ್ಲಿ ಇಲ್ಲಿನ ಮತದಾರರಿಗೆ ವಿನಂತಿ, ದಯವಿಟ್ಟು ನೀವು ಇಂಥ ಒಂದು ಸದಸ್ಯರುಗಳನ್ನು ಆಯ್ಕೆ ಮಾಡುವಾಗ ಯೋಚನೆ ಮಾಡಬೇಕು. ನೀವು ದಯವಿಟ್ಟು ಇಂಥವರನ್ನು ಆಯ್ಕೆಯನ್ನು ಮಾಡಬೇಡಿ. ಯಾಕೆ ಹೇಳಿದ್ರೆ ಯಾವುದೇ ಸರ್ಕಾರ ಬಂದರೂ ಜನರಿಗೆ ಮುಟ್ಟಿಸುವಂತ ಕೆಲಸ ಪ್ರತಿ ಗ್ರಾಮದಲ್ಲೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾಡಬೇಕು. ಚುನಾವಣೆ ಬರುವಾಗ ಮಾತ್ರ ರಾಜಕೀಯ, ಅದ ನಂತರ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೊಡುವಂತ ಯೋಜನೆಗಳನ್ನು ಜನರಿಗೆ, ಪಾಪದವರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಹಾಗಾಗಿ ಇದು ತುಂಬಾ ಒಂದು ಅತಿರೇಕವಾದಂತ ವಾತಾವರಣವನ್ನು ನೀವು ಇಲ್ಲಿ ಸೃಷ್ಟಿ ಮಾಡಿದ್ದೀರಿ. ನಾವು ಇದೇ ಗ್ರಾಮದಲ್ಲಿ ಬಂದು ಗ್ರಾಮ ಸಭೆಯಲ್ಲಿ
ಗ್ರಾಮ ಅದಾಲತನ್ನು ಮಾಡುವವರಿದ್ದೇವೆ. ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಈ ಗ್ರಾಮ ಪಂಚಾಯತ್ನಲ್ಲಿ ಯಾರಿಗೆಲ್ಲ ಈ ಯೋಜನೆಯ ಸವಲತ್ತು ಸಿಗ್ತಾ ಇಲ್ಲ ಅವರಿಗೆ ಇದೇ ಗ್ರಾಮದಲ್ಲಿ ನಾವು ಅದಾಲತ್ ಮಾಡುವವರಿದ್ದೇವೆ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಬಂದು ಸೇರಿದ್ದೀರಿ. ಇದು ಸೂಕ್ತವಾದಂಥ ಪ್ರತಿಭಟನೆ ಸಂತೋಷ್ ರವರೇ. ಯಾಕಂತ ಹೇಳಿದ್ರೆ ಇದನ್ನು ನಾವು ವಿರೋಧಿಸಲೇಬೇಕು. ಅನುಷ್ಠಾನ ಸಮಿತಿಯವರು ನಾವು ಅದಾಲತ್ ಮಾಡಿ ಜನರಿಗೆ ಸಿಗುವಂತ ಯೋಜನೆಯನ್ನು ಯಾರು ವಿರೋಧ ಮಾಡ್ತಾರೆ ಇದು ಸರಿಯಾದಂತ ಒಂದು ಪ್ರತಿಭಟನೆ ಅಂತ ಹೇಳ್ತಾ ಈ ಪ್ರತಿಭಟನೆಗೆ ಭಾಗವಹಿಸಿದಂತೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.